ಟು ಮೈ ಚಾನಲ್. ಯಜಮಾನ ರಾಮಾಚಾರಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅನಿತಾ ಮನೆಯವರೆಲ್ಲ ಜೊತೆ ಮಾತಾಡ್ತಿರ್ತಾರೆ. ಇದೊಂದು ಗೋಲ್ಡನ್ ಆಪರ್ಚುನಿಟಿ ಇದ್ದಂಗೆ, ಯಾವುದೇ ಕಾರಣಕ್ಕೂ ಇದನ್ನ ಮಿಸ್ ಮಾಡ್ಕೋಬಾರ್ದು. ಎಲೆಕ್ಷನ್ ಗೆ ಇನ್ನ 5 ನಿಮಿಷ ಮಾತ್ರ ಬಾಕಿ ಇರೋದು. ಎಲ್ರು ನನ್ಗೆ ಓಟ್ ಹಾಕ್ಬೇಕು ಅಂತ ಅನಿತಾ ಹೇಳ್ತಾರೆ. ಈ ಒಂದು ದಿನಕ್ಕೋಸ್ಕರ ಎಷ್ಟು ದಿನದಿಂದ ಫೇಟ್ ಮಾಡ್ತಿದೀನಿ ಗೊತ್ತಾ ಅನಿತಾ? ಡೋಂಟ್ ವರಿ ಅನಿತಾ, ನಮ್ಮ ಮನೆ ಗಂಟಿದಂತ ಝಾನ್ಸಿ ಅನ್ನೋ ಗ್ರಹಣ ಇವತ್ತು ಬಿಡುತ್ತೆ. ಹಾಗೆ ನಮ್ ಲೈನ್ ಕ್ಲಿಯರ್ ಆಗುತ್ತೆ ಅಂತ ಪಲ್ಲವಿ ಹೇಳ್ತಾರೆ. ಹಾಗೆ ನೀವ್ ಯಾವ್ದೇ ರೀತಿ ಗೊಂದಲಕ್ಕೆ ಒಳಗಾಗದೆ ಎಲ್ರು ನನ್ಗೆ ಓಟ್ ಮಾಡ್ಬೇಕು ಅಂತ ಗೊತ್ತಿದೆಯಲ್ವಾ ಅಂತ ಅನಿತಾ ಹೇಳ್ತಾರೆ. ಇದ್ರಲ್ಲಿ ಗೊಂದಲ ಆಗೋದು ಏನಿದೆ, ನಮ್ಮೆಲ್ಲರ ಓಟು ನಿನ್ಗೇನೆ. ಅಮ್ಮಮ್ಮ ಅಂದ್ರೆ ಒಂದ್ ಓಟ್ ಬಿಡ್ಬೋದು ಅಷ್ಟೇನೆ ಅಂತ ಇಲ್ಲಿ ಗಣಪ ಹೇಳ್ತಾರೆ. ನಾವೆಲ್ರು ಅನಿತಾಗೆ ಓಟ್ ಮಾಡ್ತೀವಿ ಅಂತ ಹೇಳಿದೀವಲ್ವಾ, ಹಂಗಂದ್ಮೇಲೆ ಅವಳಿಗೆ ಒಂದ್ ಓಟು ಹೇಗ್ ಬೀಳುತ್ತೆ ಅಂತ ಪಲ್ಲವಿ ಪ್ರಶ್ನೆ ಮಾಡ್ತಾರೆ. ಹಂಗಲ್ಲಮ್ಮ, ಮಿಸ್ ಆಗಿ ಯಾರು ಅಯ್ಯೋ ಪಾಪ ಅಂತ ಹೇಳಿ ಒಂದ್ ಓಟು ಹಾಕ್ಬೋದಲ್ವಾ ಅಂತ ಹೇಳ್ದೆ ಅಷ್ಟೇ ಅಂತ ಗಣಪ ಹೇಳ್ತಾರೆ. ಅವಳಿಗೆ ಅಯ್ಯೋ ಪಾಪ ಅಂದ್ರೆ ನಮ್ಗಂತೂ ಪಾಪ ಸುತ್ಕೊಳ್ಳುತ್ತೆ ಅಂತ ಪಲ್ಲವಿ ಹೇಳ್ತಾರೆ. ಹೌದಮ್ಮ, ಅಪ್ಪಿ ತಪ್ಪಿ ಒಂದ್ ಓಟು ಬಿದ್ರು ಬೀಳ್ಬೋದು ಅಷ್ಟೇ ಹೇಳಮ್ಮ ಅನಿತಾ, ಒಂದೇ ಒಂದ್ ಓಟು ಅಂತ ಇಲ್ಲಿ ಗಣಪ ಹೇಳ್ತಿದೆ. ಜಸ್ಟ್ ಒಂದ್ ಓಟ್ ತಾನೆ ಅಂತ ಅನಿತಾ ಹೇಳ್ತಾರೆ. ಅದು ನಂದೇ ಅಂತ ಹೇಳ್ಕೊಂಡು ಗಣಪ ಮುಂದೆ ಹೋಗ್ತಾರೆ. ಹಾಗೆ ಇಲ್ಲಿ ಮನೆ ಒಳಗಡೆ ಮತ ಹಾಕೋದಕ್ಕೆ ಅಂತ ಎಲ್ರು ರೆಡಿ ಇರ್ತಾರೆ. ಅನಿತಾ ಮತ್ತೆ ಚಾನ್ಸಿ ಅಂತೂ ಲುಕ್ ಕೊಟ್ಕೊಂಡು ಕೋಪ ಮಾಡ್ಕೊಂಡು ನಿಂತಿರ್ತಾರೆ ಆಪೋಸಿಟ್ ಆಗಿ. ಆಗ ಇಲ್ಲಿ ಗಣಪ ಅವರು ಎದ್ ನಿಂತ್ಕೊಂಡು ನನ್ನ ಮತ ಬಾಂಧವರೇ ಅಂತ ಹೇಳಕ್ ಹೋಗ್ತಿದ್ರೆ, ಏ ಅಂಕಲ್ ಅಂತ ರಾಮಾಚಾರಿ ಹೇಳ್ಬಿಡ್ತಾರೆ. ಸಮಯದಲ್ಲಿ ಇದು ಚುನಾವಣೆ ಆಗಿರೋದ್ರಿಂದ ಓಟ್ ಹಾಕೋರು ಯಾರು ಮಾತಾಡೋ ಹಾಗಿಲ್ಲ, ಹಾಗಾಗಿ ತಾವು ಕೂತ್ಕೊಳ್ಳಿ. ನೀತಿ ನಿಯಮನ ಯಾವ ತರ ಮಾಡ್ಬೇಕು ಓಟು ಅಂತ ನಮ್ ತರುಣ್ ಅವರು ಹೇಳ್ತಾರೆ ಅಂತ ರಾಮಾಚಾರಿ ಹೇಳ್ತಾರೆ. ಆಗ್ಬಹುದು ಅಂತ ಹೇಳಿ ಗಣಪ ಕೂತ್ಕೋತಾರೆ. ಈ ವೋಟಿಂಗು ಮನೆ ಮೆಚ್ಚಿದ ಸೊಸೆ ಯಾರು ಅಂತ ನಿರ್ಧಾರ ಮಾಡ್ತಾರೆ. ಹಾಗೆ ಒಂದ್ಸಲಿ ವೋಟ್ ಮಾಡಿದ್ಮೇಲೆ ಆ ವೋಟ್ ನ ಯಾರು ಚೇಂಜ್ ಮಾಡಕ್ಕಾಗಲ್ಲ. ಇದು ಎಲೆಕ್ಷನ್ ಆಗಿರೋದ್ರಿಂದ ಯಾರು ಆಸೆ ಆಕಾಂಕ್ಷೆ ತೋರ್ಸೋ ಹಾಗಿಲ್ಲ. ನಿಮ್ ಮುಂದೆನೆ ಮತ ಎಣಿಕೆ ಆಗುತ್ತೆ ಅಂತ ತರುಣ ಹೇಳ್ತಾರೆ. ಮೊದ್ಲು ಒಟ್ಟು ಮನೆ ಹಿರಿಯರಿಂದ ಬೀಳ್ಲಿ ಅಂತ ರಾಮಾಚಾರಿ ಹೇಳ್ತಾರೆ. ಆಗ ಅಜ್ಜಿ ಎದ್ದೇಳ್ತಾರೆ. ಹಾಗೆ ಇಲ್ಲಿ ಝಾನ್ಸಿ ಅಜ್ಜಿ ಎದ್ದೇಳ್ತಿದಂಗೆ ಆಶೀರ್ವಾದ ತೋತಾರೆ. ನೋಡಿ, ಅವಳು ಅವ್ರ ಮೇಲೆ ಪ್ರಭಾವ ಬೀಳ್ತಾ ಇದ್ದಾಳೆ. ನಾನು ಇದನ್ನ ಒಪ್ಪಲ್ಲ ಅಂತ ಅನಿತಾ ಹೇಳ್ತಾರೆ. ಯಾರು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ ಯಾರ ಕಡೆನೂ ಹೋಗಲ್ಲ. ಏನ್ ಮಾಡ್ಬೇಕು ಅಂತ ಸ್ವಂತ ಆಲೋಚನೆ ನನ್ಗಿದೆ ಅಂತ ಹೇಳಿ ಅಜ್ಜಿ ಓಟ್ ಹಾಕ್ಬಿಟ್ಟು ಬರ್ತಾರೆ. ಆಮೇಲೆ ಸಂಗೀತ ಓಟ್ ಹಾಕ್ತಾರೆ. ಆಮೇಲೆ ಗಣಪ ಓಟ್ ಹಾಕ್ತಿದ್ರೆ ಇಲ್ಲಿ ದೊಡ್ಡ ಮಾವ ಅಂತ ಝಾನ್ಸಿ ಹೇಳ್ತಾರೆ. ಅವಳು ಇಲ್ಲೂ ಕೂಡ ಪ್ರಚಾರ ಮಾಡಕ್ಕೆ ಟ್ರೈ ಮಾಡ್ತಿದ್ದಾಳೆ ಅಂತ ಅನಿತಾ ಹೇಳ್ತಾರೆ. ಝಾನ್ಸಿ ಅವರೇ ಈ ತರ ಪ್ರಚಾರ ಮಾಡಬಾರ್ದು, ರೂಲ್ಸ್ ಎಲ್ಲ ಹೇಳಿದಾರಲ್ವಾ ಅಂತ ರಾಮಾಚಾರಿ ಹೇಳ್ತಾರೆ. ನಾನೇನು ಇವ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿಲ್ಲ, ಇವ್ರ ಏನಂತ ಗೊತ್ತಿದ್ದು ಇನ್ಫ್ಲೂಯೆನ್ಸ್ ಮಾಡಕ್ಕಾಗತ್ತಾ? ಸುಮ್ನೆ ಹಾಗೆ ಮಾತಾಡ್ದೆ, ನಾನೇನು ಗೆದ್ದೇ ಬಿಡ್ತೀನಿ, ಬಾಂಬೆ ಹಲ್ವಾನ ತರಿಸ್ತೀನಿ ಅಂತ ಹೇಳಿಲ್ವಲ್ಲ ಅಂತ ಝಾನ್ಸಿ ಗಣಪನ ರೇಗಿಸ್ತಾರೆ. ಗಣಪಗಂತೂ ಝಾನ್ಸಿ ಮಾತ್ ಕೇಳಿ ಭಯ ಶುರು ಆಗುತ್ತೆ. ಹಾಗೆ ಇಲ್ಲಿ ಗಣಪ ಓಟ್ ಹಾಕಕ್ ಹೋಗ್ತಾರೆ. ಪಲ್ಲವಿ ನೋಡಿ, ಏನಾದ್ರೂ ಆಗ್ಲಿ ನಂಗೆ ಪಲ್ಲವಿ ಭವಿಷ್ಯನೇ ಮುಖ್ಯ ಅಂತ ಗಣಪ ಮನ್ಸಲ್ ಅನ್ಕೊಂಡು ಪಲ್ಲವಿ ನೋಡ್ತಿದ್ರೆ, ಇನ್ನೊಂದ್ ಕಡೆ ಅನಿತಾ ನಂಗೆ ಓಟ್ ಹಾಕ್ಬೇಕು ಅಂತ ಎದುರಿಸ್ತಿರ್ತಾರೆ. ಆಮೇಲೆ ಗಣಪ ಓಟ್ ಹಾಕಿ ಬರ್ತಾರೆ. ಆಮೇಲೆ ಪಲ್ಲವಿ, ಲಲಿತಾ ಹಾಗೂ ಮಂಜುಳಾ ಓಟ್ ಹಾಕ್ತಾರೆ. ಇಲ್ಲಿ ಓಟ್ ಹಾಕೋ ಪ್ರತಿಯೊಬ್ಬರಿಗೂ ಅನಿತಾ ನನಗೆ ಓಟ್ ಹಾಕಿ ಅಂತ ಹೇಳಿ ಎದುರಿಸ್ತಿರ್ತಾರೆ. ಆಮೇಲೆ ರಾಘು ಒಂದ್ ಕಡೆ ಅನಿತಾ ನೋಡ್ತಾರೆ, ಇನ್ನೊಂದ್ ಕಡೆ ಝಾನ್ಸಿ ನೋಡಿ ಓಟ್ ಹಾಕಿ ಬರ್ತಾರೆ. ರಾಘು ಒಂದು ಶಾರ್ಟ್ ಬ್ರೇಕ್ ತಗೊಂಡು ಮತಗಳನ್ನ ಎಣಿಕೆ ಮಾಡಲಾಗುತ್ತೆ ಅಂತ ಗಣಪ ಹೇಳ್ತಾರೆ. ಆಮೇಲೆ ಎಲ್ರು ಆಚೆ ಹೋಗ್ತಾರೆ. ರಾಮಾಚಾರಿ ಮತ್ತೆ ಚಾರು ಆಚೆ ಕುತ್ಕೊಂಡು ಮಾತಾಡ್ತಿರ್ತಾರೆ. ರಾಮಾಚಾರಿ, ಇನ್ನೇನು ಎಲೆಕ್ಷನ್ ರಿಸಲ್ಟ್ ಬರುತ್ತೆ, ನಮ್ಮ ಝಾನ್ಸಿ ಗೆಲ್ತಾಳಲ್ವಾ ಅಂತ ಚಾರು ಕೇಳ್ತಾರೆ. ಗೆಲ್ಲೇಬೇಕು ಮೇಡಮ್, ಅವ್ರೇನಾದ್ರು ಗೆಲ್ಲಿಲ್ಲ ಅಂದ್ರೆ ಪ್ರೀತಿ ಸೋತಂಗಾಗುತ್ತೆ, ನೀತಿ ಸೋತಂಗಾಗುತ್ತೆ ಅಂತ ರಾಮಾಚಾರಿ ಹೇಳ್ತಾರೆ. ಹಾಗೆ ಇಲ್ಲಿ ವಿವೇಕ್ ಕಾಲ್ ಮಾಡ್ತಾರೆ. ವಿಜಯನಗರ ಅಂತ ಹೇಳಿದಲ್ವಾ, ನೀವ್ಯಾಕೆ ಜಯನಗರದಲ್ಲಿ ಇದ್ದೀರಾ ಅಂತ ಹೇಳಿ ಇಲ್ಲಿ ಚಾರು ಬೇಕು ಅಂತ ವಿವೇಕ್ ನ ಆಟ ಆಡಿಸ್ತಿರ್ತಾರೆ. ಬಾಟ್ ಜಯನಗರ ಅಲ್ವಾ ಹೇಳಿದ್ದು ಅಂತ ವಿವೇಕ್ ಹೇಳ್ತಿದ್ರೆ, ಸುಮ್ನೆ ನಂಗೆ ಕೋಪ ಬರ್ಸ್ಬೇಡಿ, ನನ್ಗೆ ಕೋಪ ಜಾಸ್ತಿ ಬರ್ತಿದೆ ಅಂತ ಚಾರು ಹೇಳ್ತಿದೆ. ಓಕೆ ಓಕೆ, ನಾನು ವಿಜಯನಗರ ಬರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ವಿವೇಕ್. ಹಾಗೆ ಅನಿತಾ ಮತ್ತೆ ಮನೆಯವರೆಲ್ಲ ಮಾತಾಡ್ತಿರ್ತಾರೆ. ಅಲ್ಲ ಕಣಮ್ಮ, ಟೆನ್ಷನ್ ಅಲ್ಲಿ ಓಡಾಡ್ಬೇಕಾದವಳು ಅವಳು, ನೀನ್ ಯಾಕಮ್ಮ ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತ ಗಣಪ ಹೇಳ್ತಾರೆ. ಆದ್ರೂ ಒಂದ್ ಸ್ವಲ್ಪ ಡೌಟ್ ಅಂತ ಅನಿತಾ ಹೇಳ್ತಿದೆ. ಅಲ್ಲ ಅನಿತಾ, ನೀನ್ ಯಾಕೆ ಡೌಟ್ ಮಾಡ್ತೀಯಾ, ಗೆಲ್ಲದು ನೀನೆ, ನಮ್ಮನೆಗೆ ತಕ್ಕನಾದ ಸೊಸೆ ನೀನೆ ಅಂತ ಪಲ್ಲವಿ ಹೇಳ್ತಾರೆ. ಹಾಗೆ ಆಮೇಲೆ ಮನೆಯವರೆಲ್ಲ ಹಾಲ್ ಬರ್ತಾರೆ. ಹಾಗೆ ಇಲ್ಲಿ ಅನಿತಾ ಕೋಪ್ ತೋರ್ಸ್ತಾ ಮಾತಾಡ್ತಿರ್ತಾರೆ. ಲಗೇಜ್ ನ ತಳ್ತಾರೆ. ಈ ಲಗೇಜು ಆ ಚಾನ್ಸ್ ಇದು, ಪಾಪ ರೂಮ್ ಹೋಗೋದು ಕಷ್ಟ ಆಗ್ಬಾರ್ದು ಅಂತ ಹೇಳಿ ನಾನೇ ಪ್ಯಾಕ್ ಮಾಡಿದೀನಿ ಅಂತ ಅನಿತಾ ಲಗೇಜ್ ನ ತಳ್ಳಿದ್ರೆ, ಇನ್ನೊಂದ್ ಕಡೆ ಚಾನ್ಸಿ ನನ್ಗೆ ಯಾರಿಗಿಂತ ಏನ್ ಕಡಿಮೆ ಅಂತ ಹೇಳಿ ಅನಿತಾ ಲಗೇಜ್ ನ ತೆಗೆದು ಎಸ್ತೇ ಬಿಡ್ತಾರೆ. ಎಲ್ಲ ಬಟ್ಟೆನೂ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ, ಡೋಂಟ್ ವರಿ, ಕ್ಯಾಬ್ ಕೂಡ ನಾನೇ ಬುಕ್ ಮಾಡ್ಕೊಡ್ತೀನಿ ಅಂತ ಚಾನ್ಸಿ ಹೇಳ್ತಾರೆ. ಆಗ ಅನಿತಾ ಕೋಪ ಮಾಡ್ಕೋತಾರೆ. ತುಂಬಾ ಕೋಪ ಮಾಡ್ಕೋಬೇಡ ಅನಿತಾ, ಕೋಪ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳಿ ಚಾನ್ಸಿ ಹೇಳ್ತಾರೆ. ನೀವಿಬ್ರು ಜಗಳ ಆಡ್ಕೋಬೇಡಿ, ಈ ಮನೆ ಬಿಟ್ಟು ಯಾರು ಹೋಗ್ಬೇಕು ಅಂತ ಈ ಮನೆಯವರೇ ಡಿಸೈಡ್ ಮಾಡಿದ್ದಾರೆ, ಅದು ಇಲ್ಲೇ ಇದೆ ಅಂತ ರಾಮಾಚಾರಿ ಹೇಳ್ತಿದ್ರೆ. ಸರಿಯಾಗಿ ಹೇಳಿದೆ ರಾಮಾಚಾರಿ ಅಂತ ಗಣಪ ಹೇಳ್ತಾರೆ. ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗ್ತಿಲ್ಲ, ಬೇಗ ಎಷ್ಟ್ ಮತಗಳು ಬಂದಿದೆ ಹೇಳಪ್ಪ ಅಂತ ಗಣಪ ಹೇಳ್ತಾರೆ. ಹಾಗೆ ಇಲ್ಲಿ ರಾಮಾಚಾರಿ ಒಂದ್ ಚೀಟಿನ ತೆಗಿತಾರೆ. ಮೊದಲನೇ ಓಟ್ ಬಂದಿರೋದು ಅನಿತಾ ಅವ್ರಿಗೆ ಅಂತ ಹೇಳ್ತಿದಂಗೆ ಮನೆಯವ್ರಿಗೆಲ್ಲ ಖುಷಿ ಆಗ್ಬಿಡುತ್ತೆ. ಮೋಸ್ಟ್ಲಿ ಈ ಓಟು ಅನಿತಾ ಆಗಿರ್ಬೇಕು ಅಂತ ಗಣಪ ಹೇಳ್ತಾರೆ. ನೆಕ್ಸ್ಟ್ ಓಪನ್ ಮಾಡಿ ಸರ್, ನಂದೇ ಬರುತ್ತೆ ಅಂತ ಗಣಪ ಹೇಳ್ತಿದ್ರೆ ಚಾನ್ಸಿಗೆ ಬೇಜಾರಾಗುತ್ತೆ. ಈ ಓಟು ನಮ್ ಚಾನ್ಸಿ ಅವ್ರಿಗೆ ಅಂತ ರಾಮಾಚಾರಿ ಹೇಳ್ತಿದ್ರೆ, ರಾಘು, ಚಾನ್ಸಿ, ತರುಣ ಹಾಗೂ ಸಂಗೀತಂಗಂತೂ ತುಂಬಾ ಖುಷಿ ಆಗುತ್ತೆ. ಯಾರು ಕುಣಿದೆ ಕೋಪ ಮಾಡ್ಕೋತಿರ್ತಾರೆ. ಇಲ್ಲಿ ಚಾನ್ಸಿ ಬೇಕು ಅಂತ ರೇಗಿಸ್ತಿರ್ತಾರೆ. ಯಾಕೆ ಯಾರು ಕುಣಿಯಲ್, ಪರವಾಗಿಲ್ಲ ಬಿಡಿ ನಾನೇ ಕುಣಿತೀನಿ ಅಂತ ಹೇಳಿ ಚಾನ್ಸಿ ಕುಣಿತಾ ಇರ್ತಾರೆ. ಆಗ ಗಣಪ ರಾಮಾಚಾರಿ ನೋಡ್ತಾ ಇದ್ರೆ, ಎಲ್ರು ಸ್ವಲ್ಪ ಶಾಂತಿ ರೀತಿಯಿಂದ ಇರ್ಬೇಕು ಅಂತ ರಾಮಾಚಾರಿ ಹೇಳಿ, ಅಂದ್ರೆ ಈ ಓಟು ಅವಳು ಬಿದ್ದಿದೆ ಅಂದ್ರೆ ಇದು ನಮ್ಮ ಮುಂದೆ ಇರ್ಬೇಕು ಅಂತ ಗಣಪ ಅಜ್ಜಿನ ಕೇಳಿದ. ಹೌದು ಕಣೋ, ಅದು ನಂದೇ ಓಟು ಅಂತ
ಅಜ್ಜಿ ಹೇಳ್ತಾರೆ. ಸರಿನಾ ತಪ್ಪು ಅದಕ್ಕೆ ಕಾರಣ ಹೇಳ್ಬೇಕಾಗಿಲ್ಲ. ಒಂದ್ಸಲಿ ಹೆಣ್ಣಿನ ಕುತ್ತಿಗೆಗೆ ತಾಳಿ ಬಿದ್ರೆ ಮುಗಿತು. ಯಾವ ಶಾಸ್ತ್ರ ಸಂಪ್ರದಾಯನು ಹೆಣ್ಣಿನ ಕೊರಳಿಗೆ ಕಟ್ಟಿರೋ ತಾಳಿನ ಕಿತ್ಕೊಳ್ಳೋದಕ್ಕೆ ಒಪ್ಪೋದಿಲ್ಲ. ಅವಳೇ ಈ ಮನೆ ಸೊಸೆ ಅಂತ ಅಜ್ಜಿ ಹೇಳ್ತಾರೆ. ಝಾನ್ಸಿ ಖುಷಿ ಆಗ್ತಾರೆ. ಆ ಕಡೆ ಅನಿತಾ ಅಂತೂ ಹೊಟ್ಟೆ ಉರ್ಕೋತಾರೆ. ಮೂರನೇ ಓಟು ಅಂತ ರಾಮಾಚಾರಿ ಹೇಳ್ತಾರೆ. ಹಾಗೆ ಇಲ್ಲಿ ಮೂರನೇ ಓಟ್ ಕೂಡ ಝಾನ್ಸಿಗೆ ಬಿದ್ದಿರುತ್ತೆ. ಅಂದ್ರೆ ಈ ಓಟು ಸಂಗೀತಂದು ಅಂತ ಗಣಪ ಹೇಳ್ತಾರೆ. ಸಂಗೀತ ದುಡ್ಡನ್ನ ತೆಗೆದು ಗಣಪಗೆ ವಾಪಸ್ ಕೊಡ್ತಾರೆ. ದೊಡಪ್ಪ ದುಡ್ಡಿಗೆ ಓಟ್ ಮಾಡ್ಕೊಂಡ್ರೆ ಸರಿಯಾಗಿ ದೇಶನೇ ಕಟ್ಟಕ್ಕಾಗಲ್ಲ, ಅಂತದ್ರಲ್ಲಿ ಸಂಸಾರ ಕಟ್ಟಕ್ ಆಗುತ್ತ ದೊಡಪ್ಪ ಅಂತ ಹೇಳಿ ಸಂಗೀತ ಗಣಪಗೆ ಅವಮಾನ ಮಾಡ್ತಾರೆ. ಹಾಗೆ ಇಲ್ಲಿ ನಾಲ್ಕನೇ ಓಟನ್ನ ತೆಗೆದು ನೋಡ್ತಾರೆ. ಆ ಓಟ್ ಕೂಡ ಝಾನ್ಸಿಗೆ ಬಿದ್ದಿರುತ್ತೆ. ಲಲಿತಾ ನೀನು ಅಂತ ಗಣಪ ಲಲಿತಾ ಹೇಳ್ತಿದ್ರೆ, ಹೌದು ಕಣ್ರಿ, ಶಾಸ್ತ್ರ ಸಂಪ್ರದಾಯ ಎಲ್ಲಾ ಕಲ್ತ್ಕೊಂಡಿದ್ದಾಳೆ, ಅಷ್ಟ್ ಕಲ್ತ್ಕೊಂಡ್ಮೇಲೆ ಓಟ್ ಹಾಕಿಲ್ಲ ಅಂತ ಹೇಳಿ ಓಟ್ ಹಾಕ್ತೆ ಅಂತ ಲಲಿತಾ ಹೇಳ್ಬಿಡ್ತಾರೆ. ಇಲ್ಲಿವರೆಗೂ ಮತ ಎಣಿಕೆ ಆಗಿರೋದು 4, ಅದ್ರಲ್ಲಿ 1 ಅನಿತಾಗ್ ಬಿದ್ದಿದೆ, 3 ಝಾನ್ಸಿಗೆ ಅಂತ ಚಾರು ಹೇಳ್ತಾರೆ. 4ನೇ ಚೀಟಿ ತೆಗಿತಾರೆ ರಾಮಾಚಾರಿ. ಇದು ಪಕ್ಕ ನಮ್ಮ ಅನಿತಾಗೆ ಫಿಕ್ಸ್ ಅಂತ ಗಣಪ ಹೇಳ್ತಾರೆ. ಇಲ್ಲ, ಇದು ಝಾನ್ಸಿಗೆ ಅಂತ ರಾಮಾಚಾರಿ ಹೇಳ್ತಾರೆ. ಮಂಜುಳಾ ನೀನು ಅಂತ ಗಣಪ ಮಂಜುಳಾ ಹೇಳ್ತಾರೆ. ಅಮ್ಮ ನಿನ್ ಮಗಳು ಭವಿಷ್ಯಕ್ಕಿಂತ ಅವಳೇ ಹೆಚ್ಚಾಗೋದ್ಲಾ ಅಂತ ಪಲ್ಲವಿ ಮಂಜುಳಾನ ಕೇಳ್ತಾರೆ. ಹಾಗಲ್ಲ ಪಲ್ಲು, ಅದು ನಿನ್ ಭವಿಷ್ಯ ಚೆನ್ನಾಗಿರ್ಬೇಕು, ಅವಳ ಶಾಪ ತಟ್ಬಾರ್ದು ಅಂತ ಹೇಳಿ ಒಂದೇ ಓಟು ಹಾಕ್ಬಿಟ್ಟೆ ಅಂತ ಮಂಜುಳಾ ಹೇಳ್ತಾರೆ. ಅವ್ರ ಹತ್ರ 1 ಕೋಟಿ ಇಸ್ಕೊಂಡು ನಿನ್ ಮದ್ವೆ ಮಾಡಿದ್ವಲ್ಲ, ಅದಕ್ಕೋಸ್ಕರ ಅವ್ರ ಋಣ ನಮಗ್ ಬೇಡ, ಅದಕ್ಕೋಸ್ಕರ ಅವ್ಳಗ್ ಓಟ್ ಹಾಕ್ತೆ, ನಿಂಗ್ ಒಳ್ಳೇದಾಗುತ್ತೆ ಅಂತ ಮಂಜುಳಾ ಹೇಳ್ತಾರೆ. ಇಲ್ಲಿ 6ನೇ ಓಟ್ ಕೂಡ ಝಾನ್ಸಿಗೆ ಬಂದಿರುತ್ತೆ. 6ನೇ ಓಟು ರಾಘು ಹಾಕಿರ್ತಾರೆ. ಹಾಗೂ ನೀನು ಕೂಡ ಅರ್ಥ ಆಯ್ತು ಬಿಡಪ್ಪ, ತಾಳಿ ಕಟ್ಟಿರೋಳ್ನ ಹೇಗೆ ಬಿಡ್ಬೇಕು ಅಂತ ಹೇಳಿ ಓಟ್ ಮಾಡಿರ್ತೀಯ ಅಂತ ಇಲ್ಲಿ ಹೇಳ್ತಾರೆ ಗಣಪ. ನೆಕ್ಸ್ಟ್ ಓಟು ಎತ್ತದೇ ಬೇಡ ಅಂತ ಹೇಳಿ ಗಣಪ ಟೆನ್ಷನ್ ಆಗ್ತಿರ್ತಾರೆ. ನೀವ್ ಅನಿತಾಗೆ ಓಟ್ ಹಾಕಿದಿರಲ್ವಾ ಅಂತ ಪಲ್ಲವಿ ಹೇಳ್ತೀರಾ. ಇಲ್ಲ ಕಣಮ್ಮ, ನಾನು ಝಾನ್ಸಿಗೆ ಓಟ್ ಹಾಕಿದ್ದೀನಿ ಅಂತ ಗಣಪ ಭಯ ಪಡ್ತಿರ್ತಾರೆ. ಹಾಗೆ ಇಲ್ಲಿ ರಾಮಾಚಾರ್ಯ ಚೀಟಿನ ತೋರಿಸ್ತಾರೆ. 7ನೇ ಓಟ್ ಕೂಡ ಝಾನ್ಸಿಗೆ ಬಂದಿರುತ್ತೆ. ಝಾನ್ಸಿಗಂತೂ ತುಂಬಾ ಖುಷಿಯಾಗಿ ಕುಣಿತಾರೆ. ಹೆಂಗೆ ನಾವು ಹೆಂಗೆ ಅಂತ ಹೇಳಿ ಗಣಪ ಸುತ್ತ ಡ್ಯಾನ್ಸ್ ಮಾಡ್ತಾರೆ ಝಾನ್ಸಿ. ಅದೇ ಕಣ್ರಮ್ಮ ಹೇಳ್ತಿದ್ನಲ್ಲ, ಒಂದೇ ಒಂದ್ ಓಟು ಅಂತ, ಆ ಒಂದೇ ಒಂದ್ ಓಟು ಆ ಝಾನ್ಸಿಗೆ ಆಗ್ಲಿ ಅಂತ ಹೇಳಿ ಹಾಕ್ಬಿಟ್ಟೆ, ಆದ್ರೆ ನಿಮ್ದಾಗುತ್ತೆ ಅಂತ ಹೇಳಿ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಗಣಪ ಟೆನ್ಷನ್ ಆಗ್ತಾರೆ. ಅನಿತಾ ಅವ್ರಿಗೆ ಒಂದೇ ಒಂದ್ ಓಟು, ಝಾನ್ಸಿ ಅವ್ರಿಗೆ 2 ಓಟು. ಹಾಗಾದ್ರೆ 5 ಓಟ್ಗಳ ಮುನ್ನಡೆಯಿಂದ ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ ನಮ್ ಝಾನ್ಸಿ ಅವರು. ಹಾಗಾಗಿ ಸೋತಿರೋದು ಅನಿತಾ. ಈ ಕಾಂಪಿಟೇಷನ್ ಅಥವಾ ಸ್ಪರ್ಧೆ ಝಾನ್ಸಿ ಅವರು ಗೆದ್ದಿರೋದ್ರಿಂದ ಈ ಮನೆ ಮೆಚ್ಚಿರೋ ಸೊಸೆ ಅನ್ನೋ ಪಟ್ಟನ ಝಾನ್ಸಿ ಅವರು ಮುಡಿಗೇರಿಸಿಕೊಂಡಿದ್ದಾರೆ ಅಂತ ಚಾರು ಹೇಳ್ತಿದಂಗೆ ಚಪ್ಪಾಳೆ ಅಂತ ಸಂಗೀತ ಹೇಳ್ತಾರೆ. ಕಂಗ್ರಾಚುಲೇಷನ್ ಝಾನ್ಸಿ ಅಂತ ಇಲ್ಲಿ ತರುಣ ಹಾಗೂ ಸಂಗೀತ ಝಾನ್ಸಿನ ತಪ್ಕೋತಾರೆ, ಖುಷಿಯಾಗಿರ್ತಾರೆ. ಇಲ್ಲ, ಯಾವ್ದೇ ಕಾರಣಕ್ಕೂ ನಾನು ಇದನ್ನ ಒಪ್ಪಲ್ಲ ಅಂತ ಅನಿತಾ ಹೇಳ್ತಿರೆ. ಮನೆಯವರೆಲ್ಲ ಶಾಕ್ ಅಲ್ಲಿ ನೋಡ್ತಾರೆ. ಆ ಕಡೆ ಮಿಥುನ್ ಮನೇಲಿ ಎಲ್ರು ಮಾತಾಡ್ತಿರ್ತಾರೆ. ಒಟ್ನಲ್ಲಿ ನಮ್ಮ ಅನಿತಾ ಎಲೆಕ್ಷನ್ ಗೆಲ್ಲಿ ಅವಳು ಆ ಮನೆ ಸೊಸೆಯಾಗಿ ಹೋಗ್ಲಿ, ಪಲ್ಲವಿ ಹಾಗೂ ಮಿಥುನ್ ಸಂಸಾರ ಶುರು ಮಾಡಿಸ್ತೀವಿ, ನಮಗೂ ಮೊಮ್ಮಕ್ಳು ನೋಡೋ ಆಸೆ ಇರಲ್ವಾ ಅಂತ ಮಿಥುನ್ ತಾಯಿ ಹೇಳ್ತಾರೆ. ಅವಳ ಎಲೆಕ್ಷನ್ ಕೇಳ್ತಾಳಲ್ವಾ ಅಂತ ಮಿಥುನ್ ತಂದೆ ಹೇಳ್ತಾರೆ. ಆಗ ಮಿಥುನ್ ಟೆನ್ಷನ್ ಮಾಡ್ಕೋತಾರೆ. ಹಾಗೆ ಇಲ್ಲಿ ಅನಿತಾ ಅಲ್ಲಿರೋ ವಸ್ತುಗಳನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡ್ಬಿಡ್ತಾರೆ. ಅಂದ್ರೆ ಓಟ್ ಮಾಡಿರೋ ಮಿಷಿನ್ ಇಂದ ಹಿಡಿದು ಪ್ರತಿಯೊಂದು ವಸ್ತುನು ಚೆಲ್ಲಾಪಿಲ್ಲಿ ಮಾಡ್ತಾರೆ ಕೋಪದಲ್ಲಿ. ಹಾಗಾದ್ರೆ ನೀನು ಹೇಳ್ದಂಗೆ ನಡ್ಕೊಳಲ್ವಾ ಅಂತ ಚಾರು ಕೇಳ್ತಾರೆ. ಇಲ್ಲ, ಇವಳು ಅಂತ ಝಾನ್ಸಿ ಅಲ್ಲ ಅನಿತಾ ಕೋಪ ಮಾಡ್ಕೋತಾರೆ. ಝಾನ್ಸಿ ಅವರು ಆಲ್ರೆಡಿ ಗೆದ್ದಿದ್ದಾರೆ, ಇವಾಗ ನೀನು ಮಾತಿನ ರೀತಿ ನಡ್ಕೋಬೇಕಷ್ಟೇ ಅಂತ ಚಾರು ಹೇಳ್ತಾರೆ. ನೋಡಿ, ಮಾತ್ ಕೊಟ್ಮೇಲೆ ಅದ್ರ ಮೇಲೆ ನಿಲ್ಬೇಕು, ನಮ್ಗೆ ಮುರಿದೋಗುತ್ತೆ. ಇವಾಗ ಜಗಳಾಡಿ ಸಂಬಂಧ ಉಳಿಸ್ಕೊಂಡ್ರ ಮೇಲೆ ಅದೇ ಆದಿ ತಪ್ಪೋಗುತ್ತೆ ಅನಿತಾ ಅವರೇ ಅಂತ ರಾಮಾಚಾರಿ ಹೇಳ್ತಾರೆ. ಈ ಚಾಲೆಂಜ್ ಗೆ ಒಪ್ಕೊಂಡಿದ್ದು ನೀನೆ ತಾನೆ, ಒಂದ್ ವೇಳೆ ಝಾನ್ಸಿ ಸೋತಿದ್ರೆ ನೀನು ಸುಮ್ನೆ ಇರ್ತಿದ್ದ, ಇಲ್ಲ ತಾನೆ, ಅಂದ್ಮೇಲೆ ನ್ಯಾಯ ಎಲ್ರಿಗೂ ಒಂದೇ ಅಂತ ಚಾರು ಹೇಳ್ತಾರೆ. ರಾಮಾಚಾರಿ ಚಾರು ಮಾತ್ ಕೇಳಿ ಅನಿತಾ ಕೋಪ ಮಾಡ್ಕೋತಾರೆ. ಅಂದ್ರೆ ಈ ಮನೆಯವ್ರ ಮಾತಲ್ಲಿ ಮಾತ್ರ ನಾನಿದ್ದೀನಿ, ಮನ್ಸಲ್ಲಿರೋದೆಲ್ಲ ಅವಳೇ ಅಲ್ವಾ, ನಂಬ್ಸಿ ನನ್ ಹೃದಯನ ಹೊಡೆದ್ರಲ್ವಾ, ಮೋಸ ಮಾಡಿರೋ ನಿಮ್ಗೆ ಸಮಾಧಾನ ಸಿಕ್ತಲ್, ನಿಮ್ಮನ್ನೆಲ್ಲ ಸಂಪೂರ್ಣವಾಗಿ ನಂಬ ತರ ಮಾಡಿ ನನ್ನ ಮೇಲೆ ಕೇಳಿಸಿದ್ರಿ, ಅಲ್ಲಿಂದ ದಪ್ಪಂತ ಕೆಳಗಡೆ ಬೀಳಿಸ್ಬಿಟ್ರಲ್. ಹಾಗೆ ಎಲ್ಲರಿಗೂ ಬಾಯ್ತಾರೆ ಅನಿತಾ. ನನ್ಗೋಸ್ಕರ ನೀನೊಬ್ಳು ವೋಟ್ ಮಾಡಿದಕ್ಕೆ ಥ್ಯಾಂಕ್ಸ್ ಪಲ್ಲವಿ. ಹಾಗೆ ಇನ್ನೊಂದ್ ತ್ಯಾಗಕ್ಕೂ ರೆಡಿ ಆಗಿರುವಂತ ಅನಿತಾ ಪಲ್ಲವಿಗೆ ಹೇಳ್ತಾರೆ. ಆಮೇಲೆ ಅನಿತಾ ರಾಘು ಮುಂದೆ ಬರ್ತಾರೆ. ಯಾವತ್ತಿದ್ರು ನೀನೇ ನನ್ ಗಂಡ ರಾಘು ಅವರೇ, ನಾನು ನಿಮ್ಮನ್ನ ಈ ಮನೇಲಿ ಇಟ್ಕೊಂಡು ಪಡ್ಕೊಳಕಾಗ್ದೆ ಹೋಗ್ತಿರ್ಬೋದು, ಆದ್ರೆ ನಾನು ಸೋತ್ ಹೋಗ್ತಿಲ್ಲ ಅಂತ ನಿಮ್ ನೆನ್ಪಿರ್ಲಿ. ಇವಾಗ ನೀವೇ ರಾಘವೇಂದ್ರ ಅವ್ರನ್ನ ಕರ್ಕೊಂಡ್ ಬಂದು ತಾಳಿ ಕಟ್ಸು ಅಂತ ಹೇಳಿಲ್ಲ ಅಂದ್ರೆ ನನ್ನ ಹೆಸರು ಅನಿತಾನೇ ಅಲ್ಲ ಅಂತ ಹೇಳಿ ಸವಾಲಾಕಿ ಅನಿತಾ ಹೊರಟೋಗ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅಂತ ಇಲ್ಲಿ ಝಾನ್ಸಿ ಹಾಗೂ ರಾಘು ಹೇಳ್ತಿರ್ತಾರೆ. ನಿಮ್ ಸೀಮಂತಿಗೆ ತಪ್ಪೆ ನಮ್ಮನ್ ಕರೀರಿ ಅಂತ ಝಾನ್ಸಿ ಹೇಳ್ಬಿಡ್ತಾರೆ. ನಾವಿರೋ ಸಂದರ್ಭದಲ್ಲಿ ಸೀಮಂತ ಮಾಡಕ್ಕಾಗಲ್ಲ ಅಂತ ಚಾರು ಹೇಳ್ತಿದ್ರೆ, ನಿಮ್ ಸೀಮಂತನ ನಾವು ಮಾಡಿಸ್ತೀವಿ ಅಂತ ಝಾನ್ಸಿ ಒಪ್ಕೋತಾರೆ. ಹೌದು ರಾಮಾಚಾರಿ, ನಿಮ್ ಋಣದ ಭಾರನ ಸ್ವಲ್ಪ ನಾವು ಕಡಿಮೆ ಮಾಡ್ಕೋತೀವಿ ಅಂತ ರಾಘು ಹೇಳ್ತಾರೆ. ಇದಕ್ಕೆಲ್ಲ ನಮ್ಮನೆಯವರು ಒಪ್ಪಲ್ಲ, ನಿಜ ಹೇಳ್ಬೇಕು ಅಂದ್ರೆ ಸತ್ಯನ ಹೇಳಿ ಒಪ್ಸೋ ಪರಿಸ್ಥಿತಿಲಿ ನಾವಿಲ್ಲ ಅಂತ ಚಾರು ಹೇಳ್ತಾರೆ. ನಿಮ್ಮನ್ನ ಒಪ್ಸಿ ಅಂತ ಯಾರು ಹೇಳಿದ್ದು, ಸರಿ ನಾವೇ ನೋಡ್ಕೋತೀವಿ ಅಂತ ರಾಘು ಹೇಳ್ತಾರೆ. ಚಾರು ಸೀಮಂತ ನಾವೇ ಮಾಡ್ತೀವಿ, ಇದಕ್ಕೆ ನೀವು ಅನ್ನೋ ಹಾಗಿಲ್ಲ ಅಂತ ಝಾನ್ಸಿ ಹೇಳ್ತಿದ್ರೆ. ರಾಮಾಚಾರಿ ಚಾರು ಸರಿ ಅಂತಾರೆ. ಆ ಕಡೆ ಅನಿತಾ ಕೋಪ ಮಾಡ್ಕೊಂಡು ಲಗೇಜ್ ತಗೊಂಡು ಮನೆಗೆ ಹೋಗ್ತಾರೆ. ಯಾಕೆ ಅನಿತಾ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಅಂತ ಅನಿತಾ ತಾಯಿ ಹೇಳ್ತಾರೆ. ಅಲ್ಲ ಅನಿತಾ, ಇವತ್ತು ಎಷ್ಟು ಮುಖ್ಯವಾಗಿರೋ ದಿನ, ನಿನ್ಗೂ ಮತ್ತೆ ನನ್ಗೂ ಯಾಕಿಷ್ಟು ಕೋಪ, ಎಲ್ಲ ಗೆಲ್ಸದ್ರಲ್ವಾ ನಿನ್ನ ಅಂತ ಮಿಥುನ್ ಹೇಳ್ತಾರೆ. ಎಲ್ಲರೂ ಸೇರಿಸಿ ನನ್ನನ್ನ ಸೋಲ್ಸಿದ್ದಾರೆ ಅಂತ ಅನಿತಾ ಹೇಳ್ತಾರೆ. ಇಲ್ಲಿ ಎಲ್ಲರಿಗೂ ಶಾಕ್ ಆಗುತ್ತೆ. ಆಗ ಅನಿತಾ ತಂದೆ ಹೇಳ್ತಾರೆ, ಎಲ್ಲರೂ ನಿನ್ನನ್ನೇ ಗೆಲ್ಸ್ತೀನಿ ಅಂತ ಹೇಳಿದ್ರಲ್ವಾ, ಎಲ್ಲರೂ ನಿನ್ ಪರವಾಗಿ ನಿಂತಿದ್ರಲ್ಲ ಅಂತ ಅನಿತಾ ತಂದೆ ಹೇಳ್ತಾರೆ. ಅವ್ರ ಮನ್ಸಲ್ಲೊಂದು ಹೊರಗಡೆ ಹೊಂದು ಅಂತ ಅನಿತಾ ಹೇಳ್ತಾರೆ. ಹಾಗಾದ್ರೆ ಎಲ್ಲರ ಮನ್ಸಲ್ಲೂ ಆ ಝಾನ್ಸಿನೇ ಇರದ ಅಂತ ಅನಿತಾ ತಾಯಿ ಹೇಳ್ತಾರೆ. ಅವ್ರ ಮನಸ್ಥಿತಿ ಪರಿಸ್ಥಿತಿ ಏನೇ ಆಗಿರ್ಲಿ, ರಾಘವೇಂದ್ರ ಅವರ ಕೈ ಹಿಡಿದು ಆ ಮನೆ ಸೊಸೆ
ಆಗ್ಬೇಕಾದವಳು ನಾನು ಅಂತ ಅನಿತಾ ಹೇಳ್ತಿರ. ಹಾಗಲ್ಲ ಅನಿತಾ, ಸೋತ್ ಬಂದಿದ್ಯಲ್ಲ ಅಂತ ಅವ್ರ ತಂದೆ ಹೇಳ್ತಾರೆ. ರಾಘವೇಂದ್ರ ಅವರೇ ಈ ಮನೆಗೆ ಬರ್ಬೇಕು, ನನ್ನನ್ನ ಹೆಂಡತಿ ಅಂತ ಮದ್ವೆ ಆಗ್ಬೇಕು, ಹಾಗ್ ಮಾಡ್ತೀನಿ, ಇದು ನಾನ್ ಮಾಡ್ತಿರೋ ಶಪಥ ಅಂತ ಅನಿತಾ ಹೇಳ್ತಾರೆ. ಆ ಕಡೆ ಪಲ್ಲವಿ ಮನೆಯವ್ರಿಗೆಲ್ಲ ಬೈತಿರ್ತಾರೆ. ನನ್ನನ್ನ ಈ ಮನೇಲೆ ಸೇರ್ಸ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿದಿರಲ್ವಾ ಅಂತ ಪಲ್ಲವಿ ಹೇಳ್ತಿದೆ. ಅದು ಹಾಗಲ್ಲಮ್ಮ ಪಲ್ಲವಿ ಅಂತ ಗಣಪ ಹೇಳಕ್ ಹೋಗ್ತಾರೆ. ಅನಿತಾ ಆಲ್ರೆಡಿ ಗೆದ್ದಾಗಿದೆ, ಇದೆಲ್ಲ ಫಾರ್ಮಾಲಿಟೀಸ್ ಅಂತ ಹೇಳಿ ನಮ್ ಜೊತೆ ಚೆನ್ನಾಗಿ ಆಟ ಆಡ್ಬಿಟ್ರಿ ಅಂತ ಹೇಳಿ ಪಲ್ಲವಿ ಕೋಪ ಮಾಡ್ಕೋತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ 1 ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.